You apply. No. Full ಬೆಳ್ಳಗಾಗ್ಬಿಡ್ತೀರಾ ವೈಟ್ ಫುಲ್ I ವೈಟ್ don't like white. I love my color. ದಿಸ್ ಕಲರ್ I don't like. ಐ ಡೋಂಟ್ ಲೈಕ್ This is the thing. I love. ನೋಡಿ ಅದು ಅವ್ರಿಗೆ ಆ ಕಲರ್ ತುಂಬಾ ಇಷ್ಟ ಅಂತೆ ನಾನು ಬೆಳಗಾಗದ್ ಬೇಡ ಅಂತಿದ್ದಾರೆ ಬೆಟ್ಟದಲ್ಲಿ ಬರುವಂತ ಮಣ್ಣಿದು ಇದರಲ್ಲಿ ಚರ್ಮ ತುಂಬಾ ಮೃದು ಆಗುತ್ತೆ ನಾನು ಇದನ್ನ ಡೆಮೋ ತೋರಿಸ್ತಿರೋದು ನಿಮ್ಗೆ ಪಕ್ಕದಲ್ಲಿ ಉಪ್ಪು ನೀರು ಈ ಕಡೆ ಭಾಗದಲ್ಲಿ ಸಿಹಿ ನೀರು ಇದು ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು ಈ ವಾತಾವರಣಕ್ಕೂ ಈ ಒಂದು ಕೊಳಲಿನ ನಾದ್ಯಕ್ಕೆ ಸೂಪರ್ ಆದಂತಹ ಲೊಕೇಶನ್ ಅಂತ ಹೇಳ್ಬೋದು ಎಸ್ ವೀಕ್ಷಕರೇ ಗೋವಾಗೆ ಭೇಟಿ ಕೊಟ್ಟ ತಕ್ಷಣ ಸಮುದ್ರ ಸರ್ವೇ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಭೂಮಿ ಮೇಲೆ ನಡೆಯುವಂಥ ವಿಸ್ಮಯನ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ನೋಡಿ ಇದು ಅರಂಬೋಲ್ ಬೀಚು ಈ ನೀರು ಉಪ್ಪಾಗಿರ್ತದೆ ಸಮುದ್ರದ ನೀರು ಉಪ್ಪಾಗಿರೋದು ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ ಸೊ ನೋಡಿ ಇದು ಸಮುದ್ರದ ನೀರು ಉಪ್ಪಾಗಿರುತ್ತೆ ಇಲ್ಲಿ ಬಂದುಬಿಟ್ರೆ ನೋಡಿ ಇಲ್ಲೇ ಪಕ್ಕ ಕೇವಲ ಒಂದು 20 ಹೆಜ್ಜೆಯಲ್ಲಿ ಈ ಕಾಣಿಸ್ತಿದೆಯಲ್ಲ ನೀರು ಇದು ಸ್ವೀಟ್ ವಾಟರ್ ಲೇಕ್ ಅಂತಾರೆ ಅಂದರೆ ಪಕ್ಕದಲ್ಲಿ ಉಪ್ಪು ನೀರು ಈ ಕಡೆ ಭಾಗದಲ್ಲಿ ಸಿಹಿ ನೀರು ಇದು ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಬಹಳಷ್ಟು ಬಾಯಲ್ಲಿ ನೀರು ಹಾಕೋಕ್ಕಾಗಲ್ಲ ಸಮುದ್ರದ ನೀರು ಅಷ್ಟು ಉಪ್ಪು ಆಗಿರ್ತೈತೆ ಸೊ ಅದೇ ನಾವು ಇಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ ಭಾಳಷ್ಟು ಜನ ಸ್ವಿಮ್ಮಿಂಗ್ ಮಾಡ್ತಾವ್ರೆ ವಿದೇಶದಿಂದ ಬಂದವ್ರೆ ಇಲ್ಲೆಲ್ಲ ಈ ಭಾಗದಲ್ಲಿ ಸಿಹಿ ನೀರು ಯಾವಾಗ ನಾವು ಹಳ್ಳಿ ಕಡೆ ಬಾವಿಯಲ್ಲಿ ಈಜಾಡಿದಾಗ ಏನು ಫೀಲ್ ಕೊಡುತ್ತೋ ಅದೇ ಫೀಲು ಈ ನೀರಲ್ಲಿ ಕೊಡುತ್ತೆ ಎಂಥ ವಿಸ್ಮಯ ಅಲ್ಲ ಈ ಸಮುದ್ರದ ಪಕ್ಕದಲ್ಲೇ ಒಂದು ಕಡೆ ಉಪ್ಪು ನೀರು ಒಂದು ಕಡೆ ಸಿಹಿ ನೀರು ಇಲ್ಲಿ ಮಿಲ್ತಾನಿ ಮಿಟ್ಟಿ ಅಂತ ಒಂದು ಜಾಗ ಇದೆ ಆ ಬೆಟ್ಟ ಕಾಣಿಸ್ತಿದೆಯಲ್ಲ ಆ ಬೆಟ್ಟದ ಮಧ್ಯಭಾಗದಲ್ಲಿ ಹೋದಾಗ ಆ ಮಣ್ಣನ್ನು ಹಚ್ಕೊಂಡ್ರೆ ಹೇಗಿರುತ್ತೆ ಬಹಳಷ್ಟು ಗೋವಾದಲ್ಲಿ ಇದೊಂದು ಸುದ್ದಿ ಮಾಡಿರುವಂತಹ ಜಾಗ ನಾನು ಅಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅಲ್ಲಿ ಹೋಗೋಣ ಏನಿದೆ ಮಿಲ್ತಾನಿ ಮಟ್ಟಿಯ ರಹಸ್ಯ ನೋಡೋಣ ಯಾವುದೋ ಕಾಡು ಮಧ್ಯೆ ಕೂತ್ಕೊಂಡಿದ್ದೀನಿ ಮರ ಗಿಡಗಳ ಮಧ್ಯೆ ಇದ್ದೀನಿ ಇಲ್ಲೊಂದು ನೀರು ಹರಿತಾ ಇದೆ ಸೊ ಎಲ್ಲಿ ಬಂದಿದ್ದೀನಿ ಅಂದ್ಕೊಂಡ್ರಿ ಗೋವಾ ರಾಜ್ಯದಲ್ಲಿ ಅರಂಬೋಲ್ ಬೀಚಲ್ಲಿ ಮುಲ್ತಾನಿ ಮಿಟ್ಟಿ ಅಂತ ಏನು ಜಾಸ್ತಿ ಚರ್ಚೆಲಿದೆಯಲ್ಲ ಜಾಸ್ತಿ ಹೆಣ್ಮಕ್ಳು ಇಲ್ಲಿ ಬಂದು ನೋಡಿ ಇದೇ ಮಣ್ಣು ಮುಲ್ತಾನಿ ಮಟ್ಟಿ ಅಂತಂದರೆ ನೋಡಿ ನೋಡಿ ಈ ಥರ ಒಂದು ಬೆಟ್ಟದ ಇದರಲ್ಲಿ ಬರ್ತದೆ ಇದು ಮೈಗೆ ಹಚ್ಕೊಂಡಾಗ ಈ ಚರ್ಮದ ಸೌಂದರ್ಯ ಹೆಚ್ಚುತ್ತದೆ ಆಮೇಲೆ ಚರ್ಮ ಸುಕ್ಕಾಗೋದನ್ನ ತಡೀತದೆ ಗ್ಲೋ ಕೊಡ್ತದೆ ಅಂತ ಬಹಳಷ್ಟು ಜನ ಮೆಡಿಕಲಲ್ಲಿ ಈ ಒಂದು ಮುಲ್ತಾನಿ ಮಿಟ್ಟಿಯನ್ನು ಯೂಸ್ ಮಾಡ್ತಾರೆ ನಮ್ಮ ಕಡೆ ಎಲ್ಲ ನಾವು ನೋಡಿದ್ದೀವಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಮಖಕ್ಕೆ ಹಚ್ಬಿಟ್ಟು ಒಂದು 10 ನಿಮಿಷ ಡ್ರೈ ಆದಮೇಲೆ ಸ್ನಾನ ಮಾಡ್ತಾರೆ ಸೊ ಆ ಮಣ್ಣು ನ್ಯಾಚುರಲ್ ಆಗಿ ಎಲ್ಲಿ ಬರುತ್ತೆ ಅಂತಂದರೆ ಅದು ಗೋವಾದಲ್ಲಿ ಅಂತ ಎಲ್ಲ ಹೇಳ್ತಿದ್ರಲ್ಲ ಸೊ ಆ ಒಂದು ಜಾಗನ ನಿಮಗೆ ತೋರಿಸ್ಬೇಕು ಅಂತಾನೆ ಬಹಳಷ್ಟು ಕಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದೀವಿ ಅರಂಬೋಲ್ ಬೀಚ್ ಪಕ್ಕದಲ್ಲೇ ಒಂದು ಸ್ವೀಟ್ ವಾಟರ್ ಲೇಕ್ ಅಂತ ಬರ್ತದೆ ಅಲ್ಲಿಂದ ಕಾಡು ಮಧ್ಯೆ ನಡ್ಕೊಂತ ಬಂದಾಗ ಸುಮಾರು ಒಂದು 15 ನಿಮಿಷ ನಡ್ಕೊಂಡು ಬಂದರೆ ಈ ಒಂದು ಮಣ್ಣು ಸಿಗ್ತದೆ ನೋಡಿ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದ್ದಾಗ ಇದು ಹಸಿಯಾಗಿರ್ತದೆ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಇದು ಪೌಡ್ರ್ ಥರ ಇರ್ತದೆ ಪೌಡ್ರು ಇದ್ದಂಥ ಸಂದರ್ಭದಲ್ಲಿ ಇಲ್ಲೇ ಹರಿಯುವಂಥ ಒಂದು ಸಿಹಿ ನೀರು ನೋಡಿ ಇದು ಏನಿದೆಯಲ್ಲ ಇದು ನೀರು ಹರಿತಾ ಇದೆಯಲ್ಲ ಈ ನೀರನ್ನ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ಕೂಡ ವಿದೇಶದಿಂದ ಬಂದವರು ಎಲ್ಲರೂ ಕೂಡ ಇಲ್ಲಿ ಹಚ್ಕೊತಾರೆ ನೋಡಿ ನಾನು ಹಚ್ಕೊತಾ ಇದ್ದೀನಿ ಇದೆಲ್ಲ ಯಾರು ಯೂಸ್ ಮಾಡಿರ್ತಾರೆ ಅವರಿಗೆ ಈ ಫೀಲ್ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇದು ಬೆಟ್ಟದಲ್ಲಿ ಬರುವಂಥ ಮಣ್ಣಿದು ಇದರಲ್ಲಿ ಚರ್ಮ ತುಂಬ ಮೃದು ಆಗುತ್ತೆ ಆಮೇಲೆ ಫೇಸ್ ಕೂಡ ಗ್ರೋತ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ನಾನು ಇದನ್ನು ಡೆಮೋ ತೋರಿಸ್ತಿರೋದು ನಿಮಗೆ ಹಚ್ಕೊಂಡು ನೋಡಿ ಒಂಥರ ಇದು ಒಣಗ್ದಂಗೆಲ್ಲ ಹಿಂಗೆ ಶಿಂಕ್ ಆಗ್ತಿದೆ ಸ್ಕಿನ್ನು ಮತ್ತು ನಾವು ಇದನ್ನು ಸಿಹಿ ನೀರಲ್ಲಿ ಸ್ನಾನ ಮಾಡೋದು ಇಲ್ಲಿ ಭಾಳಷ್ಟು ಜನ ವಿದೇಶಿ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಇದೆಲ್ಲ ಅದೇನೆ ನೋಡಿ ಇದೆಲ್ಲ ಹಿಂಗೆ ಹೀಗೆ ಮಾಡಿ ಈಗ ಬರುತ್ತಲ್ಲ ಇದು ಪೇಸ್ಟು ನೋಡಿ ಇದೇ ಮಣ್ಣದು ಸೊ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇದು ಹೀಗಾಗುತ್ತೆ ಹೀಗಾದಾಗ ನೋಡಿ ಹೀಗೆ ಅಪ್ಲೈ ಮಾಡಬೇಕು ಬಾಡಿಗೆ ಅಪ್ಲೈ ಮಾಡಿದಾಗ ಇದು ಸ್ಕಿನ್ನು ಗ್ರೋತ್ ಆಗುತ್ತೆ ಫೇಸ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ಅದು ಬಟ್ ಇದು ನ್ಯಾಚುರಲ್ ಅಂದರೆ ಮಣ್ಣು ಯಾವತ್ತೂ ಕೂಡ ನ್ಯಾಚುರಲ್ಲೇ ಇದು ಅದು ಅಲ್ವೋ ಅಂತ ಕನ್ಫ್ಯೂಷನ್ ಆಗೋದು ಬೇಡ ಮಣ್ಣಲ್ಲೆಲ್ಲ ಮಕ್ಕಳು ನಾವು ಆಟ ಆಡೋಕ್ಕೆಲ್ಲ ಬಿಡ್ತೀವಲ್ಲ ಮುಲ್ತಾನಿ ಮಟ್ಟಿ ಪ್ರದೇಶದಲ್ಲಿ ಕಾಡಲ್ಲಿ ಭಾಳಷ್ಟು ಜನ ಹೊರದೇಶದಿಂದಾನೇ ಬರೋರು ಸರ್ ಯು ಫ್ರಮ್ ಸರ್ ಜರ್ಮನಿಯಿಂದ ಬಂದಿದ್ದಾರೆ ಹೌ ಫೀಲ್ ಸರ್ ಮುಲ್ತಾನಿ ಮಟ್ಟಿ ದಿಸ್ ಹೌ ಫೀಲ್ it feels very healthy. You see, I got actually skin disease. Yes ma'am please try this this yes I feel like face grow Oh yeah. No, it's fine.
Yes. Crying. Please, this madam apply. No. You apply. Oh, no. It's Full crazy. ಬೆಳ್ಳಗಾಗ್ಬಿಡ್ತೀರಾ. White, full I white. don't like white. I love my color. This color. I don't like. I don't like. This is the thing. I love. ನೋಡಿ ಅದು ಅವ್ರಿಗೆ ಆ ಕಲರ್ ತುಂಬಾ ಇಷ್ಟ ಅಂತೆ, ನಾನು ಬೆಳಗಾಗದ್ ಬೇಡ ಅಂತಿದ್ದಾರೆ. ಸೊ ಸೂಪರ್. ಈ ವಿದೇಶದವರು ಇಲ್ಲಿ ಬಂದು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಸೊ ಕೆಲವರು ಬಟ್ಟೆಗಳ ಅರ್ಧ ಬರ್ಧ ಹಾಕಿರೋದ್ರಿಂದ ನಾನು ಅವ್ರನ್ನ ತೋರ್ಸೋಕ್ಕೆ ಕಂಟ್ರೋಲ್ ಮಾಡಿದ್ದೀನಿ. ಸೊ ಬನ್ನಿ, ಯಾರೆಲ್ಲ ಗೋವಾಗೆ ಭೇಟಿ ಕೊಡ್ತೀರಾ, ಅರಂಬೋಲ್ ಬೀಚಲ್ಲಿ ಸ್ವೀಟ್ ವಾಟರ್ ಲೇಕ್ ಅಂತ ಹೇಳಿದ್ರೆ ನಿಮಗೆ ಯಾರು ಬೇಕಾದರೂ ತೋರಿಸ್ತಾರೆ. ಅಲ್ಲಿಂದ ಒಳಗಡೆ ಕಾಡಲ್ಲಿ ನಡ್ಕೊತ ಬಂದಾಗ ಈ ಒಂದು ಪ್ರದೇಶ ಕಾಣುತ್ತದೆ. ಅರ್ಷದ್, ಸಿರಾ 24 ನ್ಯೂಸ್. ಸಿರಾ 24 ನ್ಯೂಸ್, ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್. SIRA. Okay. ಸಿರಾ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಪ್ಲೀಸ್ ವಾಚ್ ಮೈ ಚಾನಲ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬನ್ನಿ, ಅಲ್ಲೊಂದು ಸ್ಪಾಟ್ ಇದೆ, ಅಲ್ಲೂ ಕೂಡ ಈ ಮಣ್ಣು ಬರುತ್ತೆ, ನೋಡೋಣ. ಎಸ್ ನೋಡಿ, ಮಲ್ತಾನಿ ಮಟ್ಟಿ ಇರುವಂಥ ಪ್ರದೇಶ ಇದು. ಇದೇ ಸ್ವೀಟ್ ವಾಟರ್ ಲೇಕು. ಈಗೇನು ಅಲ್ಲಿ ಅರಂಬೋಲ್ ಬೀಚ್ ಪಕ್ಕದಲ್ಲಿ ಈ ನೀರು ಹರಿದು ಶೇಖರಣೆ ಆಗುತ್ತಲ್ಲ, ಅದು ಸ್ವೀಟ್ ವಾಟರ್ ಲೇಕ್ ಅಂತ ಅದಕ್ಕೆ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ ಪಕ್ಕದಲ್ಲಿ ಸಮುದ್ರ, ಅಲ್ಲಿ ಉಪ್ಪು ನೀರು. ಸಮುದ್ರದ ಪಕ್ಕದಲ್ಲೇ ಸ್ವೀಟ್ ವಾಟರ್ ಲೇಕ್ ಹೇಗೆ, ಆ ಒಂದು ಸಿಹಿ ನೀರು ಹೇಗೆ ಬರುತ್ತೆ ಅಂತ ನಾವು ಕೂಡ ಕನ್ಫ್ಯೂಷನ್ ಆಗಿದ್ವಿ. ಸೊ ನಾವು ಸರ್ಚ್ ಮಾಡ್ತಾ ಹೋದಾಗ ನೋಡಿ, ಈ ಮೇಲೆಲ್ಲ ಬೆಟ್ಟ ಇದೆ. ಈ ಕಡೆ ನೋಡ್ಬೋದು ನೀವು, ಮೇಲೆಲ್ಲ ಬೆಟ್ಟ ಇದೆ. ಈ ಬೆಟ್ಟದಲ್ಲಿ ಬರುವಂಥ ನೀರು ಸಮುದ್ರದ ಭಾಗದಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಅಲ್ಲ ಒಂದು ಕೆರೆ ಥರ ಇದೆ ಸಣ್ಣದು, ಅದು ಮಾತ್ರ ಸಿಹಿ ಇರುತ್ತೆ. ಪಕ್ಕದಲ್ಲಿ ಸಮುದ್ರಕ್ಕೆ ಹೋದರೆ ಉಪ್ಪು ನೀರು ಇರುತ್ತೆ. ಸೊ ನೋಡಿ, ಮಲ್ತಾನಿ ಮಿಟ್ಟಿ ಅಂತ ಅಂದಲ್ಲ ನಾನು ನಿಮಗೆ, ನೋಡಿ ಇಲ್ಲೆಲ್ಲ ಬರುವಂಥದ್ದು. ಸೊ ನೋಡಿ, ಈ ಭಾಗದಲ್ಲೂ ಇದೆ. ಇದು ಕೂಡ ನಾವು ಏನಾದರೂ ಕಡ್ಡಿ ತಗೊಂಡು ಕೆರೆದು ಈ ಮಣ್ಣನ್ನು ತಗೋಬೋದು. ಸೊ ಹಾಗೆ ನೋಡ್ಬೋದು, ಈ ಏಕ ಪ್ರದೇಶ ಮೇಲ್ವರೆಗೂ ಹೋಗುತ್ತೆ. ಅಂದರೆ ಬೆಟ್ಟ ಹತ್ಕೊಂಡು ಹೋಗುತ್ತೆ. ಹತ್ಕೊಂಡು ಹೋಗ್ತಾ ಈ ಈ ಥರ ಏನು ಪೊಸಿಷನ್ ಕಾಣಿಸ್ತಾವಲ್ಲ, ಅಲ್ಲಿ ನಿಮಗೆ ಈ ಒಂದು ಮಣ್ಣು ಸಿಗುತ್ತೆ. ಇದು ಹಚ್ಕೊಂಡು ಬಿಸಿಲಲ್ಲಿ ಒಂದು 20 ನಿಮಿಷ ಡ್ರೈ ಆದಮೇಲೆ ಈ ಸಿಹಿ ನೀರಲ್ಲಿ ಸ್ನಾನ ಮಾಡೋದು. ಯಾವುದೇ ಕಾರಣಕ್ಕೂ ಉಪ್ಪು ನೀರಲ್ಲಿ ಹೋಗಬೇಡಿ, ಸಿಹಿ ನೀರಲ್ಲಿ ಸ್ನಾನ ಮಾಡಬೇಕು. ಎಸ್, ಈ ಮಲ್ತಾನಿ ಮಿಟ್ಟಿ ಹುಡ್ಕೊತ ಬಂದೆ. ಈ ಕಾಡು ಮಧ್ಯೆ, ಹರಿಯುವ ನೀರು ಮಧ್ಯೆ ಇಲ್ಲೊಬ್ಬರು ಕೊಳಲು ಊದ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡಿ, ಈ ವಾತಾವರಣಕ್ಕೂ ಈ ಒಂದು ಕೊಳಲಿನ ನಾದ್ಯಕ್ಕೆ ಸೂಪರ್ ಆದಂತಹ ಲೊಕೇಶನ್ ಅಂತ ಹೇಳ್ಬೋದು. ಸೊ ಇವ್ರ ಜೊತೆ ಯಾವುದು ಟೂನ್ ಹಾಕ್ತಾರೆ ನೋಡೋಣ ಬನ್ನಿ. ಇದು ಅರಂಬೋಲ್ ಬೀಚ್ ಹತ್ರ ಇರುವಂತಹ ಮಲ್ತಾನಿ ಮಿಟ್ಟಿ ಅನ್ನೋ ಒಂದು ಪ್ರದೇಶದಲ್ಲಿ ನಾನಿರುವಂಥದ್ದು. ಸ್ವೀಟ್ ವಾಟರ್ ಲೇಕ್ ಅಂತ ಕರಿತೀವಲ್ಲ, ಆ ಜಾಗದಿಂದ ಸಾರಿ ತುಂಬ ಕಲ್ಲು ಜಾರ್ತದೆ, ಭಾಳ ಹುಷಾರಾಗಿ ನೀವು ಬರಬೇಕು. ತುಂಬ ಚೆನ್ನಾಗಿದೆ. ಈ ಒಂದು ಕಾಡಿನ ಮಧ್ಯೆ, ಹರಿಯೋ ನೀರಿನ ಮಧ್ಯೆ ನಾವು ಚರ್ಮ ಮತ್ತು ಮುಖ ಸೌಂದರ್ಯ ಕೊಡುವಂತಹ ಮಲ್ತಾನಿ ಮಿಟ್ಟಿಯನ್ನು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿ ಎಲ್ಲ ಕ್ಲೋಸ್ ಮಾಡಿದ್ವಿ. ಎಲ್ಲನೂ ಕೂಡ ನಿಮಗೋಸ್ಕರನೇ ಮಾಡಿರೋದು. ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ. ಇಂತಹ ಸಾಕಷ್ಟು ಕುತೂಹಲಕಾರಿ ಸುದ್ದಿಯನ್ನು ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಸಿರಾ 24 ನ್ಯೂಸನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂತಹ ಸುದ್ದಿಗಳು ನಿಮ್ಮ ಮುಂದೆ ನೋಡ್ತಾ ಇರಿ. ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.